ಜ್ಞಾನ ಇದರಿಂದ ಅಷ್ಟೆಲ್ಲ ಪ್ರೆಡಿಕ್ಷನ್ ಕೊಡೋಕ್ಕಾಗ ಸಾಧ್ಯ, ಅಷ್ಟೆಲ್ಲ ಜ್ಞಾನದಿಂದ ಪ್ರೆಡಿಕ್ಷನ್ ಮಾಡ್ಬೋದು. ವಿದ್ಯೆ ಇರೋಲ್ಲ ಅಷ್ಟೆಲ್ಲ ಹೇಳೋಕ್ಕಾಗಲ್ಲ 100%, ಎಲ್ಲರೂ ಡಾಕ್ಟ್ರ್ ಆಗೋಕ್ಕಾಗಲ್ಲ. ಹಂಗೆ ಅದೇ ಥರ ಇಲ್ಲೇನಾಗುತ್ತೆ, ವೃಷಭ ಲಗ್ನಕ್ಕೆ ಯಾಕೆ ಇಷ್ಟೊಂದು ಯೋಗವನ್ನು ಕೊಡುತ್ತೆ ಈ ಒಂದು 19ನೇ ತಾರೀಕು ಹಬ್ಬದ ದಿವಸ, ಏನಕ್ಕೆ ಇಷ್ಟೊಂದು ರಾಜಯೋಗವನ್ನು ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ರಾಜಯೋಗವನ್ನು ಕೊಡೋಕ್ಕೆ ಕಾರಣ ಇಷ್ಟೇ. ಯಾಕೆಂದರೆ ಅಪರೂಪಕ್ಕೆ ಶನಿ 11ನೇ ಮನೇಲಿರ್ತಾನೆ, ನಕ್ಷತ್ರಾಧಿಪತಿ. ಅವತ್ತು 2 ನಕ್ಷತ್ರ ಇರ್ತದೆ, ಗುರು ನಕ್ಷತ್ರ, ಶನಿ ನಕ್ಷತ್ರ, ಎರಡೂ ಕೂಡ ಮೀನ ರಾಶಿಯಲ್ಲೇ ಬರುತ್ತೆ. ಒಂದು ಪೂರ್ವಭದ ನಕ್ಷತ್ರ, ಉತ್ತರಭದ ನಕ್ಷತ್ರ. ಶನಿ ನಕ್ಷತ್ರ ಸ್ಟಾರ್ಟ್ ಆಗಿರುತ್ತೆ. ಶನಿ ದಿವಸ ಶನಿ ತುಂಬ ಪವರ್ಫುಲ್ ಆಗಿರ್ತಾನೆ. ಶನಿ ದಿವಸ ಬುಧ ಭುಕ್ತಿ ಕಾಂಬಿನೇಷನ್ ಎಲ್ಲ ತುಂಬ ಬ್ಯೂಟಿಫುಲ್ ಅಂತ ಒಂದು ಕಾಂಬಿನೇಷನ್ನು. ಶನಿ ದಿವಸ ಬುಧ ಭುಕ್ತಿ ಎಲ್ಲ. ಶನಿ ವೃಷಭ ಲಗ್ನಕ್ಕೆ ಶನಿ ದಿವಸ ಒಳ್ಳೆಯದು. ನಂದು ವೃಷಭ ಲಗ್ನ, ನಾನು ಶನಿ ದಿವಸ ನಡಿಬೇಕಾದ್ರೆ ನೇಮು ಫೇಮ್ ಎಲ್ಲ ಮಾಡಿದ್ದು. ವೃಷಭ ಲಗ್ನಕ್ಕೆ ಶನಿ ದಿವಸ ತುಂಬ ಒಳ್ಳೆಯದು, ಆದರೆ ಅತಿ ಹೆಚ್ಚು ಒಳ್ಳೇದಾಗ್ಬಿಟ್ಟೈತಿ. ಅತಿ ಹೆಚ್ಚು ಅಂದರೆ ಹಂಗಿಂಗಲ್ಲ, ಒಂಥರ ₹1 ದುಡಿಯೋದ್ರೆ 100 ಕೋಟಿ ದುಡಿಯೋ ಥರ ಆಗ್ಬಿಟ್ಟೈತಿ ಮುಹೂರ್ತ. ₹1 ದುಡಿಯೋ ಜಾಗ ₹1 ಸಿಗುತ್ತೆ ಗುರು ಅಂತ 100 ಕೋಟಿ ಕೊಟ್ಟಂಗೆ ಆಗೈತೆ. 100% 100 ಕೋಟಿ ಕೊಟ್ಟಂಗೆ ಆಯ್ತು. ಯಾಕೆ ಹಿಂಗಾಗುತ್ತೆ ಅಂದರೆ, ವೃಷಭ ಲಗ್ನಕ್ಕೆ ಶನಿ 9ನೇವನಾಗಿ 10ನೇನಾಗಿ 11ನೇ ಮನೆ ಇರ್ತಾನೆ. ಯಪ್ಪ, 11ನೇ ಮನೆ ವಿಪರೀತ ರಾಜಯೋಗದ ಮನೆ. ನೀವು ಸುಮ್ಮನೆ ಅವತ್ತಿನ ದಿವಸ ನೀವು ನೆನೆಸ್ಕೊಂಡೆಲ್ಲ ಆಗುತ್ತೆ. ಅವತ್ತಿನ ದಿವಸ ದೇವರಿಗೆ ಆ ಟೈಮಲ್ಲಿ ಪೂಜೆ ಮಾಡಿ, ಆ ಟೈಮಲ್ಲಿ ಒಂದು ಬೇವು ಬೆಲ್ಲ ತಿಂದರೆ ಖಂಡಿತ ಕೂಡ ನಿಮ್ಮ ಮನೆ ಸ್ವರ್ಗ ಆಗುತ್ತೆ. 100% ಸ್ವರ್ಗ ಆಗುತ್ತೆ 100%. ಈ ಒಂದು ಟೈಮ್ನ ಸಖತ್ತಾಗಿ ಮಾತಾಡಿ. ಆಮೇಲೆ ಈ ಒಂದು 11ನೇ ಮನೇಲಿ ಇರೋದು ಮುಖ್ಯ ಶನಿಗ್ರಹ ಒಬ್ಬನೇ ಅಲ್ಲ, ಸೂರ್ಯಗ್ರಹ ಸುಖಸ್ಥಾನಾಧಿಪತಿ. ಸಿಂಹ ರಾಶಿ ಅಧಿಪತಿ ಸೂರ್ಯ 11th ಲಾರ್ಡಲ್ಲಿ ಇರ್ತಾನೆ. 11th ಲಾರ್ಡ್ ಈಸ್ ಬ್ಯೂಟಿಫುಲ್. ಹಿಂಗೆಲ್ಲ 4 ಗ್ರಹ ಸಿಗೋದು ಅಪರೂಪ. ನಾನು ನನ್ನ ಮಗಳ ಜೊತೆಲಿ 5 ಗ್ರಹನೇನೋ ನೋಡಿದ್ದೀನಿ 100%. 11th ಲಾರ್ಡ್ ಈಸ್ 5 ಗ್ರಹ ನೋಡಿದ್ದೀನಿ 100%. ನನ್ನ ಮಗಳು ಯಾವಾಗಲೂ ಹೇಳ್ತಾರೆ, ಅಪ್ಪ ವಾರಕ್ಕೆ 6 ದಿವಸ ಶುಕ್ರವಾರ ಶನಿವಾರ ಬಂದು ರಜೆ ಇರಬೇಕಪ್ಪ ಅಂತ ಕೆಲಸ ಮಾಡೋದು. ಜ್ಯೋತಿಷ ಅಪ್ಪ ಇದು ಯಾವನಪ್ಪ ಡೈಲಿ ಹೇಳ್ಬೇಕು, ಇದು ಒಳ್ಳೆ ಬೋರ್ ಕಣಪ್ಪ ಅಂತಲ್ಲ ನನಗೆ. 100% ಭಾಳ ವಿಶೇಷ. ನನ್ನ ಪುಣ್ಯಕ್ಕೆ ನನ್ನ ಮಗಳು ಲೆಕ್ಕದಲ್ಲಿ ನಂಬರ್ 1 ಸ್ಕೂಲ್ಗೆ ಫಸ್ಟ್ ಬರ್ತಾಳಪ್ಪ. ಲೆಕ್ಕದಲ್ಲಿ ಅಷ್ಟೊಂದು ಫಾಸ್ಟ್ ಇದ್ದಾಳೆ. ನಂಬರ್ 1 ಸ್ಕೂಲ್ ಟೀಚರ್ ಯಾರು ಹಾಲಿನ ಕೇಳು ಅಂತಾರೆ, ಲೆಕ್ಕದಲ್ಲಿ ಅಷ್ಟು ಫಾಸ್ಟ್ ಇದ್ದಾಳಂತೆ. ಹಾಗಾಗಿನೇ ವೈಬ್ರೇಷನ್. ಸುಖಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿರೋದು ವಿಪರೀತ ರಾಜಯೋಗ ಸೂರ್ಯಗ್ರಹ. ಯಾರೆಲ್ಲ ಸೂರ್ಯ ನಕ್ಷತ್ರದಲ್ಲಿ ಕೃತಿಕಾ ಉತ್ತರ ಉತ್ತಾಶ ನಕ್ಷತ್ರ ಹುಟ್ಟಿರೋ ಪುಣ್ಯವೋ ಆ ಲಗ್ನದಲ್ಲಿ ಮಾಡಿರೋ ಪುಷ್ಯ ಅನ್ನೋದು ಉತ್ತರಭದ ನಕ್ಷತ್ರದಲ್ಲಿ ಹುಟ್ಟಿರೋ ಕೂಡ ರಾಜಯೋಗನ ಕೊಡುತ್ತೆ. ಲಗ್ನಾಧಿಪತಿಯಾಗಿ 11th ಲಾರ್ಡ್ ಇರೋದು ಹುಚ್ಚಿನಾಗಿರೋದು ವಿಪರೀತ ರಾಜಯೋಗ. 11th ಲಾರ್ಡ್ ಅಧಿಪತಿಯಾಗಿ ಹುಚ್ಚಿನಾಗಿರೋದು. ಜ್ಯೋತಿಷದಲ್ಲಿ ಶುಕ್ರ ಹುಚ್ಚ ಅಂತಾರೆ ರೀ. ನಾನು ಇವತ್ತು ಕೂಡ ಆನ್ಲೈನಲ್ಲಿ ಲಾಸ್ಟ್ ಕಮಿಂಗ್ ಅಪ್ಪಲ್ಲಿ ಒಂದು ಪ್ರೆಡಿಕ್ಷನ್ ಕೊಟ್ಟೆ, ಸರ್ ಶುಕ್ರ ಸರ್ ಅಂತ. ಯಾರಿಗೆಲ್ಲ ಶುಕ್ರ ಹುಚ್ಚಿನಾಗಿರ್ತಾನೋ ಅವ್ರಿಗೆಲ್ಲ ಸಾಯ್ಬೇಕಾದ್ರೆ ಕೂಡ ಹೆಣ್ಮಕ್ಳಿಗೆ ಕೇಸ್ ಇರ್ತವೆ, ಹೆಣ್ಮಕ್ಳಿಗೆ ಕೇಸು ಇರ್ತವೆ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಕೇಸ್ ಇರುತ್ತೆ. ಅಂದರೆ ಗಂಡ್ಮಕ್ಳಿಗೆ ಕೇಸ್ ಹಾಕಲ್ಲ, ಅವ್ನ ಹೆಂಡ್ತಿ ದೊಡ್ಡಪ್ಪ ಚಿಕ್ಕಪ್ಪೆಲ್ಲ ಬೈತಾ ಇರ್ತಾರೆ, ನೀನು ಅವಳನ್ನ ಇಟ್ಕೊಂಡಿದ್ದೆ, ಇವ್ನ ಇಟ್ಕೊಂಡಿದ್ದೆ ಅಂತ ಬೈತಾ ಇರ್ತಾರೆ. ಆದರೆ ಗಂಡು ಮಕ್ಕಳಿಗೆ ಹಂಗೆಲ್ಲ ಕೇಸ್ ಹಾಕ್ಬಿಡ್ತಾರೆ 100%. ಇವತ್ತು ಯಾರೆಲ್ಲ ತುಂಬ VIP ಸೆಲೆಬ್ರಿಟಿಯಲ್ಲಿ ಅವರೆಲ್ಲ ಲಾಕ್ ಆಗಿದ್ದಾರೆ ಗೊತ್ತಾ, ಅವ್ರಿಗೆಲ್ಲ ಶುಕ್ರ ಹುಚ್ಚ. ಅವ್ರಿಗೆ 11ನೇ ಮನೆ ಹುಚ್ಚ ಅಲ್ಲ, ಶುಕ್ರ ಹುಚ್ಚ. ಯಾರ ಜಾಗದಲ್ಲೂ ಶುಕ್ರ ಹುಚ್ಚನಾಗಿರ್ತಾನೋ ದುಡ್ಡು ಫೇಮು ನೇಮ್ ಎಲ್ಲ ಬರುತ್ತೆ, ಆದರೆ ಕರ್ಮನೂ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ರು ದೇವ್ರ ಕೂದಲನ್ನು ಭಾಳ ಕೊಟ್ಟಿರ್ತಾನೆ, ಒಬ್ರು ಕೂದಲು ಉದುರೋಗುತ್ತೆ, ಒಬ್ಬರು ಕಣ್ಣು ಬೇಗ ಕೊಟ್ಟಿರ್ತಾನೆ, ಒಬ್ರು ಕೂಡಿಂಗ್ಲ ಸಕ್ಕಿರ್ತಾರೆ. ಹಂಗೆ ಒಬ್ಬೊಬ್ರು ಈ ಹಾರ್ಮೋನ್ಸ್ ಎಲ್ಲ ಕೊಡೋದು ನಮ್ಮ ಕೈಲಿಲ್ಲ ರೀ, ಈ ಗ್ರಹಗಳ ಕೈಲಿ ದೇವ್ರ ಕೈಲಿದ್ದಾರೆ. ಮನುಷ್ಯನ ಕೈಲಲ್ಲಿ ಹಾರ್ಮೋನ್ಸ್, ಮನುಷ್ಯನ ಕೈಲಿ ಕ್ವಾಲಿಟಿ ಎಲ್ಲ ಇರಲ್ಲ 100%. 11ನೇ ಮೇಲೆ ಶುಕ್ರ ಇದೆ, ಲಗ್ನಾಧಿಪತಿ ಶುಕ್ರ ಇದೆ, ಕೋಟಿ ಲಾಭ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೃಷಭ ಲಗ್ನಕ್ಕೆ 11ನೇ ಮನೆಯಲ್ಲಿ ಶುಕ್ರ ಇದ್ದರೆ ಕೋಟಿ ಲಾಭ ಬರುತ್ತೆ. ಅದೇ ಥರ ಚಂದ್ರ 3ನೇ ಮನೆನ ತಮ್ಮ, ತಂಗಿ, ಅಣ್ಣ, ಫ್ರೆಂಡ್ಸ್ 11th ಲಾರ್ಡಿಗೆ ಬರ್ತಾನೆ ಚಂದ್ರ. ಇದು ಎಕ್ಸ್ಟ್ರಾಡ್ನರಿ ಹೇಳೋಕ್ಕಾಗಲ್ಲ, 2 ಕಣ್ಣು ಸಾಲಲ್ಲ. ವಿಪರೀತ ರಾಜಯೋಗ. ಈ 4 ಗ್ರಹನೂ ಕೂಡ 11ನೇ ಮೇಲಿದ್ದು. ದಶೇನಾಥನ 11ನೇ ಮೇಲಿದ್ದು, ಲಗ್ನಾಧಿಪತಿ 11ನೇ ಮೇಲಿದ್ದು, 9ನೇವನು 10ನೇವನು 11ನೇ ಮೇಲೆ ಲಗ್ನಾಧಿಪತಿ ಸೇರಿ 11ನೇನು ಧನಸ್ಥಾನಕ್ಕೆ ಬಂದಿರೋದು. ಅದು ಯಾರು? ಶುಭಗ್ರಹ ಗುರುಗ್ರಹ. ಧನಸ್ಥಾನಕ್ಕೆ ಬರೋದು ವಿಪರೀತ ರಾಜಯೋಗ. ಗುರುಗ್ರಹ ಧನಸ್ಥಾನದಲ್ಲಿದ್ದರೆ ಕೋಟಿ ದುಡ್ಡನ್ನು ಮಾಡ್ಬೋದು ರೀ. ಗುರು 2ನೇ ಮೇಲಿದ್ರೆ ಯಪ್ಪ ನಾನು ಕಳೆದೋಗ್ಬಿಟ್ಟಿದ್ದೀನಿ. 2ನೇ ಮೇಲೆ ಗುರು ಇದ್ದರೆ ನಿತ್ಯಾನಂದನಿಗೆ 2ನೇ ಮೇಲೆ ಗುರು ರೀ. ನಿತ್ಯಾನಂದನಿಗೆ 2ನೇ ಎಷ್ಟೆಲ್ಲ ತಲೆನೋವು ಮಾಡಿದ್ರು ದುಡ್ಡು ಬರುತ್ತೆ, ಅದು ಏಟು ಸಿಗಾಕಲ್ಲ. 2ನೇ ಮನೇಲಿ ಗುರುಗ್ರಹ ಜಾತಕದಲ್ಲಿ ಯಾರಿಗಿರುತ್ತೋ ಹಣ ಹುಡುಕಿ ಬರುತ್ತೆ. ರಿಸರ್ವ್ ಬ್ಯಾಂಕ್ ಅವ್ರ ಮನೇಲಿ ಇದ್ದಂಗೆ. ರಿಸರ್ವ್ ಬ್ಯಾಂಕ್ ಅವ್ರ ಮನೇಲಿ 2ನೇ ಮನೇಲಿ ಗುರು ಇರೋದು ರೇರು. 2ನೇ ಮನೇಲಿ ಗುರು ಗ್ರಹ ಇದ್ದರೆ ಮಾತು. ಗುರು ಅಂದರೆ ಹೆಂಗೆ ಎಲ್ಲ ಹಿತನುಡಿಗಳು ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ಬರ್ಕೊಡಿ, ನಿಮ್ಮ ಅಪ್ಪ ಅಮ್ಮಗಾಗಲ್ವಾ ಕರ್ಕೊಬಂದು ನಮ್ಮ ಮಾಸ್ಟರ್ಮಗೆ ಬರ್ಕೊಡಿ, ನಮ್ಮ ಮನೆ ಬರ್ಕೊಡಿ.
ಏನು ಜೈನದಲ್ಲಿ ಸದಾಶಿವನದಲ್ಲಿ ಬಸವನಗುಡಿಲಿ ಒಂದು ಅಪ್ಪ ಅಮ್ಮನ ಮನೆ ಬರ್ಕೊಟ್ಬಿಟ್ರೆ ಮುಗೀತು, 45 ರೂಪಾಯಿ ಕೋಟಿ ರೂಪಾಯಿ ಹೋಯ್ತು. 100% ಎಲ್ಲ ಆಶ್ರಮ ಅವಕ್ಕೆ ಇವಕ್ಕೆಲ್ಲ ನುಣ್ಣಗೆ ಬರ್ಕೊಂಡಲ್ಲ, ಇವೆಲ್ಲ ಟೆಕ್ನಿಕ್ಗಳು ರೀ, ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಅದೇ ನಮ್ಮೊಂದು ಗೌರಿಪಳ್ಳಿ ಟ್ಯಾನಿ ರೋಡಲ್ಲಿ ಒಂದು ಸಣ್ಣ ಸೈಟ್ ಇದೆ ಸರ್, ನಮ್ಮ ಅಪ್ಪ ಅಮ್ಮ ಸಾಕಿ ಅನ್ನ ಹಾಕಿದ್ರೆ ಯಾಕೆ ಅಲ್ಲೇ ಪಕ್ಕದಲ್ಲೇ ಸುಡ್ಗಾಡಿದ ಸುಟ್ಬಿಡು ಅಂತ ಹೇಳ್ಬಿಡ್ತಾರೆ 100%. ಇವೆಲ್ಲ ಟೆಕ್ನಿಕ್ ರೀ, ಭಾಳ ಚೆನ್ನಾಗಿ ಹೇಳ್ತೀನಿ. ವೃಷಭ ಲಗ್ನಕ್ಕೆ ಭಾಳ ವಿಶೇಷವಾದ ಯೋಗಗಳು ಇನ್ನೂ ಮಾತಾಡ್ತೀನಿ.